ಏನಮ್ಮ ಸತ್ಯ, ಗುರುಗಳು ನಿನ್ನ ಸಿಕ್ಕಾಪಟ್ಟೆ ಹೊಗಳ್ಬಿಟ್ರು. ಅದು ನನ್ನ ಅದೃಷ್ಟ. ಹಾ, ಅದನ್ನ ಗುರುಗಳೇ ಹೇಳ್ಬಿಟ್ರಲ್ಲ, ನೀನು ತುಂಬ ಅದೃಷ್ಟವಂತೆ, ನೀನಿರೋ ಕಡೆ ಬರೀ ಅದೃಷ್ಟನೇ ಇರುತ್ತೆ ಅಂತ. ಸತ್ಯ, ನೀನಿರೋ ಕಡೆ ಬರೀ ಅದೃಷ್ಟ ಇರುತ್ತೆ ಅನ್ನೋದಾದರೆ ನೀನು ಪರ್ಮನೆಂಟಾಗಿ ನಮ್ಮ ಮನೇಲೇ ಇದ್ಬಿಡು. ಹೌದು, ನೀನು ಕುರುಗಳನ್ನು ಬಾಗಿಲಲ್ಲಿ ನಿಲ್ಲಿಸ್ಬಿಟ್ಟಲ್ಲ, ಆಗ ನಮಗೆಲ್ಲ ನೀನು ಕುರುಗಳಿಗೆ ಎಲ್ಲ ಅವಮಾನ ಮಾಡಿಬಿಡ್ತೀವಿ ಅಂತ ಭಯ ಆಗ್ಬಿಟ್ಟಿತ್ತಮ್ಮ. ಆದರೆ ನೀನು ಅವ್ರ ಹತ್ರ ವಿನಯದಿಂದ ಮಾತಾಡ್ದಲ್ಲ, ಆಗಲೇ ನಮಗೆಲ್ಲ ಸಮಾಧಾನ ಆಗಿದ್ದು. ಹೌದು, ನೋಡೋಕ್ಕೆ ರಫ್ ಆ್ಯಂಡ್ ಟಫು, ಆದರೆ ಇಷ್ಟೊಂದು ಸಂಸ್ಕಾರ ಎಲ್ಲಿಂದ ಕಲಿತೆ? ಮನುಷ್ಯ ನೋಡೋದಕ್ಕೆ ಹೇಗೆ ಇದ್ರು ಕಾಲು ನೆಲದ ಮೇಲೆ, ತಲೆ ಭುಜದ ಮೇಲೆ ಇರಬೇಕು. ಹಾಗೆ ಅಹಂಕಾರ ಕಾಲತ್ರ, ಆತ್ಮಾಭಿಮಾನ ತಲೆ ಹತ್ರ ಇರಬೇಕು. ಅವೆರಡಕ್ಕೂ ವ್ಯತ್ಯಾಸ ಗೊತ್ತಿದ್ರೆ ವಿನಯ ಸಂಸ್ಕಾರ ತಾನಾಗೇ ಬರುತ್ತೆ ಅಂತ ಅಪ್ಪ ಹೇಳ್ಕೊಡ್ತಿದ್ರು ಅಲ್ವಾ. ನೋಡ್ದಾ ಎಂಥ ವಿಚಾರ ಹೇಳ್ಕೊಟ್ಟಿದ್ದಾರೆ ನಿಮ್ಮಪ್ಪ. ನನಗೂ ಒಂದಷ್ಟು ವಿಷಯಗಳು ಗೊತ್ತು. ಆ ಕಾರಣಕ್ಕೆ ನಾನು ತಲೆ ಎತ್ತಿ ನಡೀತೀನಿ ಅನ್ನೋದು ನನ್ನ ಆತ್ಮಾಭಿಮಾನ. ನನಗೆ ಎಲ್ಲ ಗೊತ್ತು, ಯಾವುದೇ ಕಾರಣಕ್ಕೂ ನಾನು ತಲೆ ತಗ್ಸಲ್ಲ ಅನ್ನೋದು ಒಬ್ಬ ಮನುಷ್ಯನಿಗೆ ಬಂದ್ಬಿಟ್ರೆ ಅದೇ ಅಹಂಕಾರ. ಕರೆಕ್ಟಾಗಿ ಹೇಳಿದೆ ನೋಡು. ಎಲ್ಲಿ ತಲೆ ಎತ್ತಿ ನಡಿಬೇಕು, ಎಲ್ಲಿ ತಲೆ ತಗ್ಸಿ ನಡಿಬೇಕು ಅಂತ ಗೊತ್ತಿರೋರಿಗೆ ವಿನಯ ಸಂಸ್ಕಾರ ತಾನಾಗೆ ಬರುತ್ತೆ. ಕ್ಷಮಿಸ್ಬೇಕು ಗುರುಗಳೇ, ನಮ್ಮ ಹುಡುಗನಿಂದ ನೀವು ಕಾಯೋ ಹಾಗಾಯಿತು. ನೀವು ಬರೋದು ಮುಂಚಿತವಾಗೇ ಗೊತ್ತಿದ್ದಿದ್ರೆ ನಾನು ಅವನನ್ನು ಎಲ್ಲೂ ಕಳಿಸ್ತಾ ಇರಲಿಲ್ಲ ಗುರುಜಿ. ಪರವಾಗಿಲ್ಲ, ನಾನು ಅನಿರೀಕ್ಷಿತವಾಗಿ ಬಂದಿದ್ದು, ಕಾಯ್ತೀನಿ, ತೊಂದರೆ ಇಲ್ಲ. ಫೋನ್ ಮಾಡಿದ್ದೆ, ಆದಷ್ಟು ಬೇಗ ಬಂದ್ಬಿಡ್ತೀನಿ ಅಂತ ಹೇಳಿದ್ದಾನೆ. ಬಂದ್ಬಿಡ್ತಾನೆ. ಗುರುಗಳೇ, ಅವನ್ನ ನೋಡಬೇಕು ಅಂತಿದ್ದೀರಾ, ಯಾಕೆ ಅಂತ ನಾನು ತಿಳ್ಕೊಳ್ಬೋದೆ? ಕಾರಣ ಏನು ಅಂತ ಕೇಳ್ತೀರಾ? ಕಾರಣ ಇಲ್ದಿರ ಪ್ರೇರಣೆ ಆಗೋಲ್ಲ. ಜಗತ್ತಿನಲ್ಲಿ ಕಾರಣ ಇಲ್ಲದೆ ಏನೂ ನಡೆಯೋಲ್ಲ. ಸಕಲ ಕಾರ್ಯಗಳಿಗೂ ಕಾರಣ ನಿಮಿತ್ತ. ಆದರೂ ಗುರುಗಳೇ, ತಮ್ಮನ್ನು ಕಾಯಿಸೋದು ಅಂದರೆ ನಮಗೆಲ್ಲ ಒಂದು ರೀತಿ ಬೇಜಾರಾಗತ್ತೆ. ಹಾಗ್ಯಾಕೆ ಅನ್ಕೋತೀಯ ತಾಯಿ? ನಾವು ಉತ್ತರದ ಕಡೆ ಪುಣ್ಯಕ್ಷೇತ್ರಗಳ ದರ್ಶನಕ್ಕೆ ಹೋಗಿದ್ದು, ಲೋಕ ಕಲ್ಯಾಣಕ್ಕಾಗಿ ಕೆಲವು ದೈವಿ ಕಾರ್ಯಗಳನ್ನು ಕೈಗೊಂಡಿದ್ದು, ಎಲ್ಲರಿಗೂ ಶುಭವಾಗಲಿ ಅಂತ ಸಂಕಲ್ಪ ಮಾಡುವಾಗ ವಿಶೇಷವಾಗಿ ನಿಮ್ಮನೇ ವಿಚಾರದಲ್ಲಿ ಕೆಲವು ಸೂಚನೆಗಳಾಯಿತು. ನಿಮಗೆ ತಲುಪಿಸುವ ಸಲುವಾಗಿ ಈ ಅನಿರೀಕ್ಷಿತ ಭೇಟಿ. ಇದರಲ್ಲಿ ನೀವು ಕಾಯಿಸೋರು ಅಲ್ಲ, ನಾನು ಕಾಯೋನೂ ಅಲ್ಲ. ಬಂದ ಗುರುಗಳೇ. ಒಳ್ಳೆಯದಾಗಲಿ. ಎಲ್ಲ ಅವನಿಚ್ಛೆ, ನಾವೆಲ್ಲ ಅವನ ಆಡಿಸೋ ಬೊಂಬೆಗಳು. ಮಗು ಬಾಮ್ಮ ಇಲ್ಲಿ. ನಿನಗಾಗಲೇ ಕೊಟ್ಟನಲ್ಲ ರುದ್ರಾಕ್ಷಿ, ಅದು ಕೊಡು. ಎಸ್, ಇದೇ ನನಗೆ ಬೇಕಾಗಿದ್ದಿದ್ದು. ಆ ರುದ್ರಾಕ್ಷಿ ಸಲ್ಬೇಕಿರೋದು ನಮ್ಮ ಮನೆಯವ್ರಿಗೆ ಹೊರತು ಹೊರಗಿಂದ ಬಂದಿರೋ ಇವಳಿಗಲ್ಲ. ಯಾರಿಗೆ ಏನು ಸಲ್ಲಬೇಕು ಅನ್ನೋದನ್ನು ಆ ದೈವ ಕೊನೆ ಕ್ಷಣದವರೆಗೂ ಕುತೂಹಲದಲ್ಲೇ ಇಟ್ಟಿರ್ತಾನೆ. ಮುಂದೆ ಬರಬೇಕಾಗಿರೋದು ಈಗಾಗಲೇ ಬಂದಿದೆ. ಈಗಾಗಲೇ ಬಂದಿದೆ ಅಂತ ಅಂದ್ಕೊಳ್ತಿರೋದು
ಬರೋದೇ ಇಲ್ಲ. ಕೇದಾರದಲ್ಲಿ ನನಗೊಂದು ವಿಶೇಷ ಸೂಚನೆ ಆಯಿತು. ಅದರ ಸೂಕ್ಷ್ಮತೆ ನನ್ನ ಅರಿವಿಗೆ ಬಂದಿರಲಿಲ್ಲ. ಸತ್ಯ ಯಾವಾಗಲೂ ನಾವು ಅಂದ್ಕೊಂಡಿದ್ದಕ್ಕಿಂತ ಒಂದು ಹೆಜ್ಜೆ ಮುಂದೆ ಇರುತ್ತೆ. ಗುರುಗಳು ಮಾತಾಡಿದ್ದು, ಸ್ಕೂಲಲ್ಲಿ ಮೇಷ್ಟ್ರು ಹಳೆಗನ್ನಡ ಪದ್ಯ ಹೇಳ್ಕೊಟ್ಟಿದ್ದು ಎರಡೂ ಒಂದೇ. ಕೇಳಕ್ಕೆ ಚೆನ್ನಾಗಿರುತ್ತೆ, ಆದರೆ ಏನೂ ಅರ್ಥ ಆಗಲ್ಲ. ಕೀರ್ತನ, ಗುರುಗಳಿಗೆ ಇವಳು ರುದ್ರಾಕ್ಷಿ ತಗೊಳಕ್ ಲಾಯಕ್ಕಲ್ಲ ಅಂತ ಈಗ್ಲಾರು ಅರ್ಥ ಆಯ್ತಲ್ಲ. ಸದಾನಂದ, ತಗೋಮ್ಮ. ಭಗವಂತ ಒಬ್ಬರು ಪಾಲಿಗೆ ಕೊಟ್ಟಂಥ ಫಲಾನ ಕಿತ್ಕೊಳ್ಳೋದಿಲ್ಲ. ಆದರೆ ಯೋಗ್ಯವಾದ ಫಲವನ್ನು ಕೊಡೋ ಸಲುವಾಗಿ ತಾನೇ ಕೊಟ್ಟ ಫಲವನ್ನು ತಾನೇ ತಗೊಳ್ಳೋ ತಂತ್ರವನ್ನು ಹೂಡ್ತಾನೆ. ಅವನು ಕಪಟನಾಟಕ ಸೂತ್ರಧಾರಿ. ಎಲ್ಲ ಆಗು ಹೋಗುಗಳಿಗೆ ಅವನೇ ಕರ್ತರು. ಗುರುಗಳು ಹೆವಿ ಕನ್ಫ್ಯೂಸ್ ಮಾಡ್ತಾವ್ರಲ್ಲ, ಅದ್ಲು ಬದಲು ಆಟ ಆಡಿಸಿ ದೇವ್ರ ಹೆಸರು ಬೇರೆ ಹೇಳ್ತಾವ್ರೆ. ಇದ್ರ ಅರ್ಥ ಏನಿರ್ಬೋದು? ಮೊದಲೇ ಪವರ್ಫುಲ್ ಸಾಂಗ್ಗಳು, ಏನಾದರೂ ಅರ್ಥ ಇದ್ದೇ ಇರುತ್ತೆ, ಆದರೆ ನಮ್ಗೆ ಅರ್ಥ ಆಗಲ್ಲ ಅಷ್ಟೇ. ಮಗು, ನಿನ್ನತನ ಯಾವಾಗಲೂ ನಿನಗೆ ಒಳ್ಳೇದು ಮಾಡುತ್ತೆ. ಸೀತಮ್ಮ, ಗುರುಗಳೇ, ನಾವು ಬಂದ ಕೆಲಸ ಆಯಿತು, ನಾವಿನ್ನು ಬರ್ತೀವಿ. ರಾಯ್ರೆ, ನೀವು ನನಗೆ ತೋರಿಸಿದ ಜಾತಕದ ಹುಡುಗಿ ಜೊತೆ ತಾನೇ ಕಾರ್ತಿಕ್ ಮದುವೆ ಗೊತ್ತಾಗಿರೋದು? ಹೌದು ಸ್ವಾಮಿ. ಯಾಕೆ? ಆ ಜಾತಕನ ಇನ್ನೊಂದು ಸಲ ನಾನು ನೋಡಬೇಕು. ದಯವಿಟ್ಟು ಆಶ್ರಮಕ್ಕೆ ತಗೊಂಬನ್ನಿ. ಆಯಿತು ಗುರುಗಳೇ, ತರ್ತೀನಿ. ಯಾಕೆ, ಏನಾದರೂ ಸಮಸ್ಯೆನಾ? ಅಂಥದ್ದೇನಿಲ್ಲ. ಇನ್ನೊಂದು ಸಲ ಜಾತಕ ನೋಡಬೇಕು ಅಂತ ಪ್ರೇರಣೆ ಆಗಿದೆ. ಆಯಿತು ಸ್ವಾಮೀಜಿ, ತರ್ತೀನಿ.